ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2025ರಲ್ಲಿ ಬರುವ ಹುಣ್ಣಿಮೆಯ ದಿನಾಂಕಗಳು ಮತ್ತು ಅವುಗಳ ಸಮಯ, ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಹಾಗೆ ಆಯಾ ತಿಂಗಳಲ್ಲಿ ಬರುವ ಹುಣ್ಣಿಮೆಯ ಹೆಸರೇನು, ಹುಣ್ಣಿಮೆಯ ಸಂಪೂರ್ಣ ಪಟ್ಟಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, 2025ರಲ್ಲಿ ಬರುವ ಹುಣ್ಣಿಮೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಪೂರ್ಣಿಮೆ ಅಥವಾ ಹುಣ್ಣಿಮೆಯ ದಿನವು ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ. ಈ ದಿನ ಉಪವಾಸ, ಪ್ರಾರ್ಥನೆ ಮತ್ತು ಆಚರಣೆಗಳೊಂದಿಗೆ ಆಚರಿಸುತ್ತಾರೆ. ಈ ದಿನ ಭಕ್ತರು ಚಂದ್ರನನ್ನು ಪೂಜಿಸುತ್ತಾರೆ ಮತ್ತು ಸತ್ಯನಾರಾಯಣ ಸ್ವಾಮಿಯ ಪೂಜೆಯಂತಹ ಪವಿತ್ರ ಆಚರಣೆಗಳನ್ನು ಮಾಡುತ್ತಾರೆ. ಹುಣ್ಣಿಮೆಯನ್ನು ಆಧ್ಯಾತ್ಮಿಕವಾಗಿ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಹಾಗಾದರೆ 2025ರಲ್ಲಿ ಹುಣ್ಣಿಮೆಯ ದಿನಾಂಕಗಳು ಮತ್ತು ಸಮಯವನ್ನು ತಿಳಿಯೋಣ. ಪುಷ್ಯ ಹುಣ್ಣಿಮೆ ವ್ರತ ಸೋಮವಾರ ಜನವರಿ 13ನೇ ತಾರೀಕು. ಜನವರಿ 13ನೇ ತಾರೀಕು ಬೆಳಿಗ್ಗೆ 5:03 ಪ್ರಾರಂಭವಾಗಿ ಜನವರಿ 14ನೇ ತಾರೀಕು ಬೆಳಗಿನ ಜಾವ 3:56 ಕೊನೆಗೊಳ್ಳುತ್ತದೆ. ಮಾಘ ಹುಣ್ಣಿಮೆ ವ್ರತ ಫೆಬ್ರವರಿ 12ನೇ ತಾರೀಕು ಬುಧವಾರದಂದು ಬಂದಿದೆ. ಫೆಬ್ರವರಿ 11ನೇ ತಾರೀಕು ಸಂಜೆ 6:55 ಪ್ರಾರಂಭವಾಗಿ ಫೆಬ್ರವರಿ 12ನೇ ತಾರೀಕು ಸಂಜೆ 7:22 ಕೊನೆಗೊಳ್ಳುತ್ತದೆ. ಪಾಲ್ಗುಣ ಹುಣ್ಣಿಮೆ ವ್ರತ ಗುರುವಾರ ಮಾರ್ಚ್ 13ನೇ ತಾರೀಕು ಬಂದಿದೆ. ಮಾರ್ಚ್ 13ನೇ ತಾರೀಕು ಬೆಳಿಗ್ಗೆ 10:35 ಪ್ರಾರಂಭವಾಗಿ ಮಾರ್ಚ್ 14ನೇ ತಾರೀಕು ಮಧ್ಯಾಹ್ನ 12:23 ಕೊನೆಗೊಳ್ಳುತ್ತದೆ. ಚೈತ್ರ ಹುಣ್ಣಿಮೆ ವ್ರತ ಶನಿವಾರ ಏಪ್ರಿಲ್ 12ನೇ ತಾರೀಕು ಬಂದಿದೆ. ಏಪ್ರಿಲ್ 12ನೇ ತಾರೀಕು ಬೆಳಗಿನ ಜಾವ 3:21 ಪ್ರಾರಂಭವಾಗಿ ಏಪ್ರಿಲ್ 13ನೇ ತಾರೀಕು ಬೆಳಿಗ್ಗೆ 5:51 ಕೊನೆಗೊಳ್ಳುತ್ತದೆ. ವೈಶಾಖ ಹುಣ್ಣಿಮೆ ವ್ರತ ಸೋಮವಾರ ಮೇ 12ರಂದು ಬಂದಿದೆ. ಮೇ 11ನೇ ತಾರೀಕು ರಾತ್ರಿ 8:01 ಪ್ರಾರಂಭವಾಗಿ ಮೇ 12ನೇ ತಾರೀಕು ರಾತ್ರಿ 10:25 ಕೊನೆಗೊಳ್ಳುತ್ತದೆ. ಜ್ಯೇಷ್ಠ ಹುಣ್ಣಿಮೆ ವ್ರತ ಮಂಗಳವಾರ ಜೂನ್ 10ರಂದು ಬಂದಿದೆ. ಜೂನ್ 10ನೇ ತಾರೀಕು ಬೆಳಿಗ್ಗೆ 11:35 ಪ್ರಾರಂಭವಾಗಿ ಜೂನ್ 11ನೇ ತಾರೀಕು ಮಧ್ಯಾಹ್ನ 1:13 ಕೊನೆಗೊಳ್ಳುತ್ತದೆ. ಆಷಾಢ ಹುಣ್ಣಿಮೆ ವ್ರತ ಗುರುವಾರ ಜುಲೈ 10ನೇ ತಾರೀಕು ಬಂದಿದೆ. ಜುಲೈ 10ನೇ ತಾರೀಕು ಬೆಳಗಿನ ಜಾವ 1:36 ಪ್ರಾರಂಭವಾಗಿ ಜುಲೈ 11ನೇ ತಾರೀಕು ಬೆಳಗಿನ ಜಾವ 2:06 ಕೊನೆಗೊಳ್ಳುತ್ತದೆ. ಶ್ರಾವಣ ಹುಣ್ಣಿಮೆ ವ್ರತ ಶನಿವಾರ ಆಗಸ್ಟ್ 9ನೇ ತಾರೀಕು ಬಂದಿದೆ. ಆಗಸ್ಟ್ 8ನೇ ತಾರೀಕು ಮಧ್ಯಾಹ್ನ 2:12 ಪ್ರಾರಂಭವಾಗಿ ಆಗಸ್ಟ್ 9ನೇ ತಾರೀಕು ಮಧ್ಯಾಹ್ನ 1:24 ಕೊನೆಗೊಳ್ಳುತ್ತದೆ. ಭಾದ್ರಪದ ಹುಣ್ಣಿಮೆ ವ್ರತ ಭಾನುವಾರ ಸೆಪ್ಟೆಂಬರ್ 7ನೇ ತಾರೀಕು ಬಂದಿದೆ. ಸೆಪ್ಟೆಂಬರ್ 7ನೇ ತಾರೀಕು ಬೆಳಗಿನ ಜಾವ 1:41 ಪ್ರಾರಂಭವಾಗಿ ರಾತ್ರಿ 11:38 ಕೊನೆಗೊಳ್ಳುತ್ತದೆ. ಆಶ್ವಯುಜ ಹುಣ್ಣಿಮೆ ವ್ರತ ಸೋಮವಾರ ಅಕ್ಟೋಬರ್ 6ನೇ ತಾರೀಕು ಮಧ್ಯಾಹ್ನ 12:23 ಪ್ರಾರಂಭವಾಗಿ ಅಕ್ಟೋಬರ್ 7ನೇ ತಾರೀಕು ಬೆಳಿಗ್ಗೆ 9:16 ಕೊನೆಗೊಳ್ಳುತ್ತದೆ. ಕಾರ್ತಿಕ ಹುಣ್ಣಿಮೆ ವ್ರತ ಬುಧವಾರ ನವೆಂಬರ್ 5ನೇ ತಾರೀಕು ಬಂದಿದೆ. ನವೆಂಬರ್ 4ನೇ ತಾರೀಕು ರಾತ್ರಿ 10:36 ಪ್ರಾರಂಭವಾಗಿ ನವೆಂಬರ್ 5ನೇ ತಾರೀಕು ಸಂಜೆ 6:48 ಕೊನೆಗೊಳ್ಳುತ್ತದೆ. ಮಾರ್ಗಶಿರ ಹುಣ್ಣಿಮೆ ವ್ರತ ಗುರುವಾರ ಡಿಸೆಂಬರ್ 4ನೇ ತಾರೀಕು ಬಂದಿದೆ. ಡಿಸೆಂಬರ್ 4ನೇ ತಾರೀಕು ಬೆಳಿಗ್ಗೆ 8:37 ಪ್ರಾರಂಭವಾಗಿ ಡಿಸೆಂಬರ್ 5ನೇ ತಾರೀಕು ಬೆಳಗಿನ ಜಾವ 4:43 ಕೊನೆಗೊಳ್ಳುತ್ತದೆ. ಸ್ನೇಹಿತರೆ, 2025ರಲ್ಲಿ ಹುಣ್ಣಿಮೆಯನ್ನು ಈ ದಿನಾಂಕಗಳಲ್ಲಿ ಆಚರಿಸಲಾಗುತ್ತದೆ. ಪ್ರತಿ ಹುಣ್ಣಿಮೆಯ ನಿರ್ದಿಷ್ಟ ಆಚರಣೆ ಮತ್ತು ಉಪವಾಸ ಆಚರಣೆಗಳೊಂದಿಗೆ ಸಂಬಂಧ ಹೊಂದಿದೆ. ಭಕ್ತರು ಈ ದಿನ ಸಾಮಾನ್ಯವಾಗಿ ಉಪವಾಸ ಆಚರಿಸುತ್ತಾರೆ, ಪೂಜೆಗಳನ್ನು ಮಾಡುತ್ತಾರೆ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುತ್ತಾರೆ.
ಹುಣ್ಣಿಮೆ ಆರಾಧನೆಯು ಸಮೃದ್ಧಿ, ಸಂತೋಷ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.